ಒಂದೇನು ಅಂತಂದ್ರೆ ಆರ್ಮಿ ಪೀಪಲ್ ಇಟ್ಸ್ ಓಕೆ. ಆರ್ಮಿ ಫ್ಯಾಮಿಲಿನ ಬಿಟ್ಟು ಹೊರಗಡೆ ಇರೋರು ಆರ್ಮಿ ಕ್ಯಾಂಟೀನ್ ಅಲ್ಲಿ ಡ್ರಿಂಕ್ಸ್ ತುಂಬಾ ಚೆನ್ನಾಗಿ ಸಿಗುತ್ತೆ ಅಂತ ಅಂದು ಕಾರ್ಡ್ ಇಟ್ಕೊಂಡು ಕ್ಯೂ ಹೋಗಿ ತಗೊಂಡ್ ಬರ್ತಾರೆ ಸರ್. ನಿಮ್ಗೆ ಏನ್ ಅನ್ಸುತ್ತೆ ಇದ್ರ ಬಗ್ಗೆ? ಇಸ್ ದಟ್ ಪವರ್ಫುಲ್? ಇಸ್ ದಟ್ ಸ್ಟ್ರಾಂಗ್? No, I don't know whether. See, I myself don't drink actually, although I have a card. I don't drink, but people say, but namdu ಒಂದು rum ಅಂತ ಏನಿದೆ, we had this old monk rum, we still have. It is more powerful than the dollar ಅಂತ people say. ನಾವು ಎಲ್ಲೋ ಒಂದು ಎದಕ್ಕೆ ಹೋದ್ರೆ ಏನಾದ್ರು ಕೆಲಸ ಆಗ್ಬೇಕು ಅಂದ್ರೆ ಓಲ್ಡ್ ಮಾಂಕ್ ಕೊಟ್ರೆ ಅದು ಚೆನ್ನಾಗಿ ಕೆಲಸ ಆಗುತ್ತೆ. ಆರ್ಮಿ ಓಲ್ಡ್ ಮಾಂಕ್ ಕೊಟ್ರೆ ತುಂಬಾ ಚೆನ್ನಾಗಿ ಕೆಲಸ ಆಗುತ್ತೆ ಅಂತ ಜನ ಅಂತಾರೆ. ಏನಂತಂದ್ರೆ ನನ್ಗೆ ಗೊತ್ತಿಲ್ಲ ವೆದರ್ ಇಟ್ಸ್ ರಿಯಲಿ ಪವರ್ಫುಲ್ ಸಮಥಿಂಗ್. ಯಾಕೆ ಅಂತಂದ್ರೆ ಹೊರಗಡೆ ನೀವು ಡ್ರಿಂಕ್ಸ್ ತಗೊಂಡಾಗ ಓನ್ಲಿ ದ ಫಸ್ಟ್ 2 drinks ಆರ್ ಐ ಥಿಂಕ್ ಅನ್ಅಡಲ್ಟರೇಟೆಡ್. ಅದಾದ್ಮೇಲೆ ನೀವು ಬಾರಲ್ಲಿ ಕುತ್ಕೊಂಡು ಡ್ರಿಂಕ್ ಮಾಡಿದಾಗ ಏನಾಗುತ್ತೆ ಅಂತಂದ್ರೆ ಜನರಲಿ ದೇ ಡೈಲ್ಯೂಟ್ ದ ಡ್ರಿಂಕ್ ಅಂತ ಅನ್ಸುತ್ತೆ. ಅವ್ರು ಡೈಲ್ಯೂಟ್ ಮಾಡ್ತಾರೆ. ಬಟ್ ಅನ್ಅಡಲ್ಟರೇಟೆಡ್ ಡ್ರಿಂಕ್ ಸಿಗುತ್ತೆ ಅನ್ನೋದು. ಯಾಕಂದ್ರೆ ದೇರ್ ಇಸ್ ನೋ ಸ್ಕೋಪ್ ಫಾರ್ ಡೈಲ್ಯೂಷನ್. It is straight away from the factory, straight away from the brewery. So ಹಿಂಗಾಗಿ very powerful ಅಂತ ಅನ್ಸುತ್ತೆ. ಸೊ ಜನರಲಿ ಇದೊಂದು ಬಿಲೀಫ್ ಅದು ಈ ಸೋಷಿಯಲ್ ಸರ್ಕಲ್ ಅಲ್ಲಿ ಇದೆ. ಅಂದ್ರೆ ಹೊರಗಡೆ ಸಿವಿಲಿಯನ್ಸ್ ಗೆ ಆರ್ಮಿ ಡ್ರಿಂಕ್ಸ್ ಅಂದ್ರೆ ತುಂಬಾ ಯಾಕೆ ಅಂತಂದ್ರೆ ಅನ್ಅಡಲ್ಟರೇಟೆಡ್ ಇದೆ, ಅನ್ಡೈಲ್ಯೂಟೆಡ್ ಇದೆ. ಸೊ ಅದಕ್ಕೆ ಅಂತ ಅವ್ರು ಹೇಳ್ತಾರೆ. ನಾನು ಪ್ರಾಕ್ಟಿಕಲಿ ಬಟ್ ಐ ಡೋಂಟ್ ಡ್ರಿಂಕ್ ಮೈಸೆಲ್ಫ್. ಸೊ ಐ ರಿಯಲಿ ಡೋಂಟ್ ನೋ. ಇನ್ ಫ್ಯಾಕ್ಟ್ ಮೋಸ್ಟ್ ಆಫ್ ದ ಟೈಮ್ಸ್ ಐ ಡೋಂಟ್ ನೋ ದ brand names of various drinks also. I don't know. ನಾನು ಜನರಿಗೆ ಹೆಲ್ಪ್ ಮಾಡ್ಬೇಕಾದ್ರೆ ಜನರಿಗೆ ಕೊಡ್ತೀನಿ ಹೊರತಾಗಿ ನನಗೆ ಸ್ವತಃ ಕುಡಿದ ಅಭ್ಯಾಸ ಇಲ್ಲ.